ಹಾಯ್, ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಟು ಮೊಮೆಂಟ್ಸ್ ವಿತ್ ಶೋಭಾ. ನಾನು ಇವತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ಈ ಹೊಟ್ಟೆ ನೋವು ಬರ್ತಾ ಇರುತ್ತೆ ಎಲ್ಲರಿಗೂ ಅವಾಗವಾಗ. ನಾನು ಹೇಳ್ತಾ ಇರೋದು ಕಾಮನ್ ಹೊಟ್ಟೆ ನೋವು, ಏನೂ ಪ್ರಾಬ್ಲಮ್ ಇಲ್ಲ, ನಾನು ಹೆಲ್ದಿಯಾಗಿದ್ದೀನಿ ಅನ್ನೋವಾಗ ಈ ಕೆಲವೊಂದು ಫುಡ್ ಇಂಡೈಜೆಷನ್ ಆಗಿ ಒಂದೊಂದು ಸರಿ ಹೊಟ್ಟೆ ನೋವು ಬರುತ್ತೆ. ಅಥವಾ ಏನೋ ಒಂದು ಹೊರಗಡೆ ತಿನ್ಕೊಂಬಂದ್ವಿ, ಅದೇನೋ ಡೈಜೆಷನ್ ಆಗಿಲ್ಲ ಅಂತಂದಾಗ ಅವಾಗ ಹೊಟ್ಟೆ ನೋವು ಬರುತ್ತೆ. ಆಮೇಲೆ ಲೇಡೀಸ್ಗೆ ಮೆನ್ಸುರಲ್ ಪ್ರಾಬ್ಲಮ್ ಇರುವಾಗ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಬರುತ್ತೆ. ಈ ಥರ ಮೈನರ್ ಹೊಟ್ಟೆ ನೋವು ಇರುವಾಗ ನಾನು ಒಂದು ರೆಮಿಡಿ ಹೇಳ್ತೀನಿ ನಿಮಗೆ, ಏನು ಮಾಡಬೇಕಪ್ಪ ಅಂತೇಳ್ಬಿಟ್ಟು. ಇದು ನಾನು ನನ್ನ ಮೇಲೆ ಪ್ರಯೋಗ ಮಾಡಿ, ನನ್ನ ಮಕ್ಕಳ ಮೇಲೆ ಪ್ರಯೋಗ ಮಾಡಿ ಮಾ ಆರಾಮ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಒಂದು ದಿವಸ ನಾನು ನನ್ನ ಮಗನಿಗೆ ಎಗ್ ರೋಲ್ ಮಾಡಿಕೊಟ್ಟಿದ್ದೆ. ಎಗ್ ರೋಲು ಅವನು ಮಧ್ಯಾಹ್ನ ತಿಂದಿದ್ದಾನೆ. ಸಾಯಂಕಾಲ ಅನ್ನೋ ಅಷ್ಟರಲ್ಲಿ ಅವನಿಗೆ ಹೊಟ್ಟೆ ನೋವು ಬಂದಿದೆ, ಸರಿನಾ. ಹಾಗಾಗಿ ಅವನು ಮನೆಗೆ ಬಂದು ಹೊಟ್ಟೆ ನೋವು ಅಂತ ಹೇಳ್ದ. ಯಾವಾಗಿಂದ ಹೊಟ್ಟೆ ನೋವಿದೆ ಅಂತ ಕೇಳಿದ್ದಕ್ಕೆ 5 o'clock ಹೊಟ್ಟೆ ನೋವಿದೆ ಅಂತಂದ. ಆವಾಗ ನನಗೆ ಗೊತ್ತಾಯಿತು ಇದು ಇಂಡೈಜೆಷನಿಂದ ಬಂದಿರೋ ಹೊಟ್ಟೆ ನೋವು ಅಂತ. ನಾನೇನು ಮಾಡಿದೆ, ಆವಾಗ ಇಮಿಡಿಯೇಟಾಗಿ 1 ಗ್ಲಾಸ್ ಬಿಸಿನೀರಿಗೆ 1/4ರಿಂದ 1/2 ಸ್ಪೂನ್ ಆಗುವಷ್ಟು ತುಪ್ಪ ಅದರಲ್ಲಿ ಬೆರೆಸಿ ಅವನಿಗೆ ಮಿಕ್ಸ್ ಮಾಡಿಕೊಟ್ರೆ ಒಂದು 1/2 ಅವರಿಂದ 3/4 ಅವರ್ ಒಳಗಡೆ ಅವನಿಗೆ ಹೊಟ್ಟೆ ನೋವು ಮಾಯ ಆಗೋಯಿತು. ಇದೇ ಥರ ಫ್ರೆಂಡ್ಸ್, ನಾನು ಕೂಡ ನನ್ನ ಮೇಲೆ ಪ್ರಯೋಗ ಮಾಡ್ಕೊಂಡಿದ್ದೀನಿ. ಈ ಥರ ಮಂತ್ಲಿ ಪ್ರಾಬ್ಲಮ್ ಇರುವಾಗ ಕೂಡ ನೀವು ಈ ಥರ ಕುಡಿದ್ರೆ ಸ್ವಲ್ಪ ರಿಲೀಫ್ ಸಿಗುತ್ತೆ, ಆಯಿತಾ. ಇದು ನೀವು ಮನೆಯಲ್ಲಿ ಯಾರಾದರೂ ಮಕ್ಕಳಿರೋರು, ಹೆಣ್ಮಕ್ಳು ಈ ಥರ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಹೇಗಿದೆ ಅಂತ ನನಗೆ ಹೇಳಿ, ಆಯಿತಾ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.